ನಮಸ್ಕಾರ ಸ್ನೇಹಿತರೆ, ಮಾಧು ಮಾದೇಶ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಇದು ಯಾವುದನ್ನೂ ನೀವು ಮಾಡ್ತಲ್ಲ, ದಯವಿಟ್ಟು ಈಗ ನೆಕ್ಸ್ಟ್ ಈ ವಿಡಿಯೋ ನೋಡಿದ ತಕ್ಷಣ ಮಾಡಿ ಸ್ನೇಹಿತರೆ. ಯಾಕಂದರೆ ರೈತರ ವಿಡಿಯೋಗೆ ಸಪೋರ್ಟ್ ಮಾಡಿ. ಯಾಕಂದರೆ ರೈತರ ವಿಡಿಯೋಗೆ ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಅಪ್ಲೋಡ್ ಮಾಡೋಕ್ಕೆ ನಮಗೆ ಆಸಕ್ತಿ ಬರುತ್ತೆ. ಯಾಕಂದರೆ ಈಗ ಅಲ್ಲಿ ರೈತರ ಜೀವನ ತುಂಬ ಕಷ್ಟ ಆಗಿದೆ. ಆದರೂ ಅವ್ರ ವೀಡಿಯೋಗಳು ಅಷ್ಟೇ ವೀಡಿಯೋ ಮಾಡೋದು ಅಷ್ಟೇ ಕಷ್ಟ ಆಗಿದೆ. ಯಾಕಂದರೆ ಪ್ರೋತ್ಸಾಹ ಸಿಗ್ತಾಯಿಲ್ಲ ಮತ್ತು ಹೆಚ್ಚಿನ ಲೈಕ್ಸು ಕಮೆಂಟ್ಸು ಬರ್ತಾಯಿಲ್ಲ. ಲೈಕ್ಸು ಕಮೆಂಟ್ಸು ಅಂತಂದರೆ ಯಾವತ್ತು ರಿಯಾಲಿಟಿಗೆ ಯಾವತ್ತೂ ಅಷ್ಟಾಗಿ ಬರೋಲ್ಲ, ಮುಂದೆ ಬರುತ್ತೆ ಅನ್ನೋ ಭಾವನೆ ನನ್ನಲ್ಲಿದೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ ಅಂತ ಸ್ನೇಹಿತರೆ. ಇವತ್ತಿನ ವಿಷಯ ಸ್ನೇಹಿತರೆ, ನಿಮಗೆ ಎಲ್ಲರಿಗೂ ರೇಷ್ಮೆ ಸಾಮಾನ್ಯವಾಗಿ ರಾಮನಗರ ವ್ಯಾಪ್ತಿಯ ರೈತರಿಗೆ, ಕೋಲಾರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ರೈತರುಗಳಿಗೆ ರೇಷ್ಮೆ ಬಗ್ಗೆ ಅಷ್ಟಾಗಿ ಗೊತ್ತಿರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ನೋಡಿ, ಇದು ಕಡ್ಡಿ ಅಂದರೆ ಗೆಡ್ಡೆನ ಕಟ್ ಮಾಡಿರೋದು ಸ್ನೇಹಿತರೆ. ಮೊನ್ನೆ ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ. ಬೆಂಕಿ ಆಗ್ತಾ ಇರೋದು ಅಂದರೆ ಕಡ್ಡಿಗಳು ಉರುವಲ್ನ ಬೆಂಕಿ ಆಗ್ತಾ ಇರೋದು. ಯಾರು ಈ ಗ್ಯಾಸ್ ಬಂದಮೇಲೆ ಯಾರು ಸೌದೆಗಳನ್ನು ಅಷ್ಟಾಗಿ ಯೂಸ್ ಮಾಡ್ತಾಯಿಲ್ಲ, ಬೆಂಕಿ ಆಗ್ತಾಯಿದ್ದು ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಗೊತ್ತಿರಬೇಕು. ಉದ್ದಕ್ಕೆ ನೋಡಿ, ಎತ್ತುಗಳ ಸಹಾಯದಿಂದ ಉಳುಮೆ ಮಾಡ್ತೀವಿ ಸ್ನೇಹಿತರೆ. ಯಾಕಂದರೆ ಉಳುಮೆ ಪ್ರತಿ ಬಾರಿನೂ ಉಳುಮೆ ಮಾಡ್ತೀವಿ. 2 ತಿಂಗಳಿಗೆ ಒಂದು ಬಾರಿ ಒಂದು ಬೆಳೆ ಕಟಾವಾದ ತಕ್ಷಣ ಉಳುಮೆ ಮಾಡ್ತೀವಿ. ಇದರ ಉಳುಮೆ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಜಿಂಕು, ಐರನ್ನು, ಹಲವು 3-4 ಪೋಷಕಾಂಶಗಳು ಸಿಗುತ್ತೆ ಸಸ್ಯಕ್ಕೆ. ಹಿಂದೆ ಸೊಪ್ಪಿದೆ, ಆ ಕಡೆ ಸೊಪ್ಪಿದೆ. ಆದಷ್ಟು ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೆಕ್ಸ್ಟು ಇನ್ನೊಂದು ಅಡ್ಡ ಉಳುಮೆ ಮಾಡೋದನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.